ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರೋಟೇರಿಯನ್ ಶಶಿಧರ್. ಈ ವರ್ಷ 25-26 ಸಾಲಿನ ಅಧ್ಯಕ್ಷ, ರೋಟರಿ ಬೆಂಗಳೂರು ಹೆಸರುಘಟ್ಟ ರಸ್ತೆ. ಈ ದಿನ ಭಾನುವಾರ 26/4/26ರಂದು ನಾವು ಸರ್ ಎಂ ವಿಶ್ವೇಶ್ವರಯ್ಯ ವಿದ್ಯಾನಿಕೇತನ ಶಾಲೆಯಲ್ಲಿ ಉಚಿತ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ರೋಟರಿ ಬೆಂಗಳೂರು ಹೆಸರುಘಟ್ಟ ರಸ್ತೆ, RBHR ಚಾರಿಟಬಲ್ ಟ್ರಸ್ಟ್, ಸಪ್ತಗಿರಿ ಮೆಡಿಕಲ್ ಕಾಲೇಜ್ ಹಾಗೂ ಬ್ಲಡ್ ಡೊನೇಷನ್ನಿಗಾಗಿ ರೆಡ್ ಕ್ರಾಸ್ ಸಂಸ್ಥೆ ಇವರ ಸಂಯುಕ್ತಾಶ್ರಯದಲ್ಲಿ ನಾವು ಈ ಒಂದು ಉಚಿತ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಈ ಥರದ ಕಾರ್ಯಕ್ರಮಗಳು ನಾವು ರೋಟರಿ ಸಂಸ್ಥೆಯಿಂದ ಸುಮಾರು ವರ್ಷದಿಂದ ಈ ಸಂಸ್ಥೆ ಬಂದು 4 ವರ್ಷ ಹಳೆಯದು. 4 ವರ್ಷಗಳಿಂದ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ಸಮಾಜಮುಖಿ ಕಾರ್ಯಕ್ರಮಗಳು ಸುಮಾರು ಕಾರ್ಯಕ್ರಮಗಳನ್ನು ನಾವು ಸಾಧ್ಯವಾದಷ್ಟು ಮಟ್ಟಿಗೆ ಈ ಏರಿಯಾದಲ್ಲಿ ಯಾರಿಗೆ ಬೆನಿಫಿಟ್ ಆಗಬೇಕಿದೆ ಅವರೆಲ್ಲರಿಗೂ ಮಾಡ್ತಾಯಿದ್ದೀವಿ. ಈ ಉಚಿತ ಮೆಗಾ ಹೆಲ್ತ್ ಕ್ಯಾಂಪ್ ಅಂತ ಈ ವರ್ಷದ ಇದು ಪ್ರಥಮ ಕಾರ್ಯಕ್ರಮ. ಸುಮಾರು 200-250-300 ಜನದ ಒಂದು ಶಿಬಿರವನ್ನು ಮಾಡಬೇಕು ಅಂತ. ಅದೇ ರೀತಿ ಬ್ಲಡ್ ಡೊನೇಷನಿಗಾಗಿಯೂ ತುಂಬ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. 30-50 ಯೂನಿಟ್ ಬ್ಲಡ್ಡನ್ನು ಮಿನಿಮಮ್ ನಾವು ಮಾಡಬೇಕು ಅಂತ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಅದೇ ರೀತಿ ನಾವು ಕೂಡ ಯಾರು ಇದನ್ನು ನೋಡ್ತಾ ಇದ್ದೀರಿ, ಈ ಏರಿಯಾದಲ್ಲಿ ಯಾರಿದ್ದೀರಿ ಅವ್ರಿಗೆ ಹೇಳಿ ಈ ಉಚಿತ ಶಿಬಿರವನ್ನು ಪ್ರಯೋಜನ ಪಡ್ಕೊಳ್ಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲರಿಗೂ, ತಮಗೂ, ಮಾಧ್ಯಮದವರಿಗೂ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಮುಂದಿನ ಯೋಜನೆಗಳೇನು ರೂಪಿಸ್ಕೊಂಡು ಮುಂದೆ ಇದೇ ನಮ್ಮದು ಇನ್ನೊಂದು ಮೆಗಾ ಪ್ರಾಜೆಕ್ಟ್ ಇದೆ. ಮಹಿಳೆಯರ ಸ್ವಾವಲಂಬ ಜೀವನಕ್ಕಾಗಿ ನಾವು ಹೊಲಿಗೆ ಯಂತ್ರಗಳನ್ನು ನಾವು ಕೊಡಬೇಕು ಅಂತ ಇದ್ದೀವಿ. ಸುಮಾರು 40 ಹೊಲಿಗೆ ಯಂತ್ರಗಳನ್ನು ಟ್ರೈನಿಂಗು ಕೊಟ್ಟು ಮಹಿಳೆಯರಿಗೆ 40 ಹೊಲಿಗೆ ಯಂತ್ರಗಳನ್ನು ನಾವು ಕೊಡುವುದು ನಮ್ಮ ಸದ್ಯದ ಈ ವರ್ಷದ ಇನ್ನೂ ಒಂದು ದೊಡ್ಡ ಯೋಜನೆಯಾಗಿದೆ. ಅದು ಮುಂದಿನ ತಿಂಗಳಲ್ಲಿ ಆ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾಯಿದ್ದೀವಿ. ಇದರ ಜೊತೆಗೆ ಶಾಲಾ ಮಕ್ಕಳಿಗಾಗಿ ಅವರ ಸಹಾಯಕ್ಕಾಗಿ ಈ ಡಿಜಿಟಲ್ ಬೋರ್ಡ್ ಅಂತ ಏನು ಹೇಳ್ತೀವಿ ಇವನ್ನು ಕೊಡಬೇಕು ಅಂತ ಇದ್ದೀವಿ. ಆಮೇಲೆ ನೆಕ್ಸ್ಟ್ ಇನ್ನೊಂದು ತಿಂಗಳಲ್ಲಿ ಶಾಲೆಗಳು ಪ್ರಾರಂಭ ಆಗ್ತಾ ಇದ್ದೀವಿ. ಸರ್ಕಾರಿ ಶಾಲಾ ಮಕ್ಕಳಿಗೆ ನಾವು ಉಚಿತವಾಗಿ ಯೂನಿಫಾರ್ಮ್ಗಳನ್ನು ಹೊಲಿಸ್ಕೊಡ್ಬೇಕು ಅಂತ ಇದ್ದೀವಿ. ಮತ್ತು ಈ ಥರದ ಆರೋಗ್ಯ ಶಿಬಿರಗಳನ್ನು ಕಂಟಿನ್ಯೂ ಮಾಡಬೇಕು ಅಂತ ಇದ್ದೀವಿ. ಇದು ಈ ಸದ್ಯದ ಇನ್ನೊಂದು 2 ತಿಂಗಳಲ್ಲಿ ನಾವು ಅಂದ್ಕೊಂಡಿರುವ ಕಾರ್ಯಕ್ರಮ. ಆರೋಗ್ಯಪ್ಪ ಅಂತ, ನಾನು ಸರ್ ಎಂ ವಿಶ್ವೇಶ್ವರಯ್ಯ ಶಾಲೆಯ CEO ಆಗಿದ್ದೀನಿ. ಇಲ್ಲಿ ನನ್ನ ಎಡಭಾಗದಲ್ಲಿ ಸೆಕ್ರೆಟರಿ ಸರ್ ನಾಗೇಗೌಡರು ಇದ್ದಾರೆ. ನಮ್ಮ ಬಲಭಾಗದಲ್ಲಿ ಶಾಲೆಯ ಖಜಾಂಚಿಯಾದ ಶಿವಕುಮಾರ್ ಸರ್ ಇದ್ದಾರೆ. ಸೊ ಇದು ಪ್ರತಿ ವರ್ಷ ನಾವು ರೋಟರಿ ಕ್ಲಬ್ ಅವ್ರ ಜೊತೆ ಸೇರಿ ಉಚಿತ ಸಾಮೂಹಿಕ ಆರೋಗ್ಯ ಶಿಬಿರ ಮತ್ತು ರಕ್ತದಾನ ಶಿಬಿರವನ್ನು ಏರ್ಪಡಿಸ್ತಾ ಇದ್ದೀವಿ. ಇದಕ್ಕೆ ರೋಟರಿ ಕ್ಲಬ್ ಅವರು ಮತ್ತು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯವರು ತುಂಬ ಸಹಕಾರ ಮತ್ತು ಸಪೋರ್ಟ್ ಮಾಡಿದ್ದಾರೆ. ಅವರಿಗೆ ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಮತ್ತು ಇದರ ಸದುಪಯೋಗವನ್ನು ಹೆಚ್ಚಿನ ಸಂಖ್ಯೆಯ ಸಾರ್ವಜನಿಕರು ಬಳಸ್ಕೊಳ್ಬೇಕಾಗಿ ಕೇಳ್ಕೊಳ್ತೇನೆ. 4 ವರ್ಷದ ಕ್ಲಬ್, 4 ವರ್ಷದಿಂದ ಈ ರೋಟರಿ ಹೆಸರುಘಟ್ಟ ರಸ್ತೆಯ ಆಜುಬಾಜಿನಲ್ಲಿರುವ ಎಲ್ಲರಿಗೂ ನಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡೋದಕ್ಕೆ, ಸಮಾಜ ಸೇವೆಯನ್ನು ಮಾಡೋದಕ್ಕೆ ಅವಕಾಶಗಳೊಂದಿಗೆ ನಾವೆಲ್ಲ ಸೇರಿ ಒಂದು ಕಟ್ಟಿದ ಸಂಸ್ಥೆ. ಈ ಸಂಸ್ಥೆಯಲ್ಲಿ 32ಕ್ಕೂ ಹೆಚ್ಚು ಜನ ಇದ್ದೇವೆ. ಅದೇ ರೀತಿ ಪ್ರತಿ ವರ್ಷದಲ್ಲಿ ಪ್ರೆಸಿಡೆಂಟ್ಗಳು ಚೇಂಜ್ ಆಗ್ತಾರೆ. ಅದು ಒಂದು ರೋಟರಿ ಇಂಟರ್ನ್ಯಾಷನಲ್ ಸಂಸ್ಥೆ. ಅದರ ಕಾರ್ಯದ ಪರಿಮಿತಿಯಲ್ಲಿ ಏನೇನು ಇದೆ ಆ ಥರ ಪ್ರತಿ ವರ್ಷ ಅಧ್ಯಕ್ಷರು ಅಂತ ಹಿಡಿದು ಎಲ್ಲರೂ ಚೇಂಜ್ ಆಗ್ತಾರೆ. ಇದರಲ್ಲಿ 25-26ರ ಅಧ್ಯಕ್ಷನಾಗಿ ನಾನು ಅಧಿಕಾರ ವಹಿಸಿಕೊಂಡು ಈ ಜುಲೈ 1ನೇ ತಾರೀಕಿಂದ ಜೂನ್ 30, 2026ರವರೆಗೆ ಈ ಏರಿಯಾದಲ್ಲಿ ಏನೇನು ಸಮಾಜ ಸೇವೆಯನ್ನ ಮಾಡಬಹುದು, ಅದಕ್ಕೆ ಅವಕಾಶ ಇದೆ. ಆ ಒಂದು ಸೇವೆಯನ್ನ ಮಾಡಲಿಕ್ಕೆ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದರ ಭಾಗವಾಗಿ ಈ ದಿನ ನಾವು ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸ್ತಾ ಇದ್ದೇವೆ. ಇದೇ ರೀತಿ ಈ ವರ್ಷದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನಾವು ಆಯೋಜಿಸಿದ್ದೀವಿ. ಚಿಕ್ಕದಾಗಿ ಹೇಳಬೇಕಾದ್ರೆ ನಾವು ಈ ಸರ್ಕಾರಿ ಮಕ್ಕಳಿಗೆ ಅವರಿಗೆ ಬೇಕಾಗಿರುವ ಸಾಮಗ್ರಿಗಳು, ಅವರು ಪಠ್ಯೋತ್ತರ ಕಾರ್ಯಕ್ರಮಗಳಿಗೆ ಅಥವಾ ಪಠ್ಯೋತ್ತರ ಚಟುವಟಿಕೆಗಳಿಗೆ ಬೇಕಾದ ಎಲ್ಲ ವಸ್ತುಗಳನ್ನು ಕೊಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಹಾಗೆ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದೀವಿ. ಅದೇ ರೀತಿ ಇಲ್ಲಿ
ಈ ಶಾಲೆಯಲ್ಲಿ ಒಂದು ಇಂಟ್ರಾಕ್ಟ್ ಕ್ಲಬ್ 13ರಿಂದ 18 ವರ್ಷದ ಮಕ್ಕಳಿಗಾಗಿರುವ ಇಂಟ್ರಾಕ್ಟ್ ಕ್ಲಬ್ ಅನ್ನ ಪ್ರಾರಂಭಿಸಿದ್ವಿ. ಆ ಇಂಟ್ರಾಕ್ಟ್ ಕ್ಲಬ್ ಮತ್ತೆ ರೋಟರಿ ಕ್ಲಬ್ ಹಾಗೂ ಈ ಶಾಲೆಯ ಒಂದು ಪ್ರೋತ್ಸಾಹದಿಂದಾಗಿ ಅವರ ಸಹಕಾರದಿಂದಾಗಿ ಈ ಒಂದು ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ಕ್ಲಬ್ಬಿನ ಸದಸ್ಯರಷ್ಟೇ ಅಲ್ಲ, ಈ ಶಾಲೆಯಿಂದಲೂ ನಮಗೆ ಅತ್ಯುತ್ತಮವಾದ ಸಲಹೆ, ಸೂಚನೆ, ಸಹಕಾರ ಸಿಕ್ಕಿದೆ. ಈ ಎಲ್ಲದಕ್ಕೂ ನಾವು ಕ್ಲಬ್ಬಿನ ಪರವಾಗಿ ತಮ್ಮೆಲ್ಲ ಆಡಳಿತ ಮಂಡಳಿಯವರಿಗೆ ಧನ್ಯವಾದಗಳನ್ನ ಈಗಲೇ ಹೇಳ್ತೀನಿ. ಯಾಕಂದ್ರೆ ಎಲ್ಲ ಶಿಬಿರ ಮುಗಿದ ಮೇಲೆ ನಾವು ಫಾರ್ಮಲ್ ಆಗಿ ಕ್ಲೋಸಿಂಗ್ ಅಂತ ಏನು ಮಾಡಲ್ಲ. ಅದಕ್ಕಾಗಿ ಈಗಲೇ ನಮ್ಮ ಬಂದ ವೆಲ್ಕಮ್ ಅಂಡ್ ವೋಟ್ ಆಫ್ ಥ್ಯಾಂಕ್ಸ್ ಎರಡನ್ನೂ ಹೇಳ್ಬಿಡ್ತೀನಿ. ಈ ಶಾಲೆಯ ಮಕ್ಕಳು ನೀವು ಕೂತಿರೋ ಹಿಂದ್ಗಡೆಗೆ ನೋಡಿರ್ಬೋದು. ಆ ಇಂಟ್ರಾಕ್ಟ್ ಮಕ್ಕಳಿಗಾಗಿ ನಾವೇನ್ ಕ್ಲಬ್ ಮಾಡೋದ ಮೇಲೆ ಹಲವಾರು ಚಟುವಟಿಕೆಗಳಲ್ಲಿ ಪಠ್ಯೇತರ ಅಷ್ಟೇ ಅಲ್ಲ, ಯಾಕಂದ್ರೆ ಪಾಠಗಳನ್ನ ಇಲ್ಲಿ ಹೇಳ್ಕೊಡ್ತಾರೆ. ಪಾಠ ಬಿಟ್ಟು ಅವರಿಗೆ ಜೀವನ ಕಲೆಯನ್ನ, ಜೀವನ ಶೈಲಿಯನ್ನ ಹೇಳ್ಕೊಡ್ಲಿಕ್ಕೆ ಈ ಇಂಟ್ರಾಕ್ಟಿವ್ ಮತ್ತೆ ರೋಟ್ರಿ ಎಲ್ಲವೂ ಸಹಾಯ ಮಾಡುತ್ತೆ. ಎಲ್ಲ ವೈದ್ಯಾಧಿಕಾರಿಗಳಿಗೆ ಹಾಗೂ ಎಲ್ಲ ಸಾರ್ವಜನಿಕರಿಗೆ ಸ್ವಾಗತ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಒಂದೆರಡು ಮಾತು. ನಮ್ಮ ಶಾಲೆಯಲ್ಲಿ ಈ ವರ್ಷ ಅಂದ್ರೆ 2025-26ನೇ ಸಾಲಿನಲ್ಲಿ ಶಶಿಧರ್ ಸರ್ ಅವರ ನಾಯಕತ್ವದ ಒಂದು ರೋಟರಿ ಕ್ಲಬ್ ಅವರು ಒಂದು ಇಂಟ್ರಾಕ್ಟ್ ಕ್ಲಬ್ ಅನ್ನ ಸ್ಥಾಪನೆ ಮಾಡಿದ್ರು. ಆ ಸ್ಥಾಪನೆ ಮಾಡಿದ ನಂತರ ಮಕ್ಕಳಲ್ಲಿ ಆ ಚಟುವಟಿಕೆ ಮತ್ತೆ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸುವ ನಿಟ್ಟಿನಲ್ಲಿ ಅವರು ಒಂದು ಅನುಭವಗಳನ್ನ ಪಡಿತಾ ಇದ್ದಾರೆ. ಈಗ ನೀವು ನೋಡ್ಬೋದು ಆಮೇಲೆ ಆ ಬೋರ್ಡ್ ಅಲ್ಲಿ ಹಾಕಿರುವಂತ ಸರ್ಟಿಫಿಕೇಟ್ಗಳನ್ನ, ಸುಮಾರು ಸರ್ಟಿಫಿಕೇಟ್ಗಳು ನಮಗೆ ಅಪ್ರಿಸಿಯೇಷನ್ ಆಗಿ ಬಂದಿವೆ. ಸೊ ಈ ನಿಟ್ಟಿನಲ್ಲಿ ಅವರಿಗೆ ನಾನು ಮೊದಲು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅಲ್ಲದೆ ಅವ್ರು ಹೇಳಿದಾಗೆ ನಮ್ಮ ಶಾಲೆ ಕೇವಲ ಪಾಠಕ್ಕೆ ಮಾತ್ರ ಸೀಮಿತವಾಗಿಲ್ಲ. ನಾವು ಒಟ್ಟಾರೆ ಮೆಂಟಲಿ ಮತ್ತೆ ಫಿಸಿಕಲಿ ಈ ಎರಡನ್ನು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಮಕ್ಕಳನ್ನ ತರಬೇತಿ ನಡೆಸುವಂತ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ. ಈಗ ಅವರಿಗೆ ವಾರಕ್ಕೊಂದ್ಸರಿ ಸ್ವಿಮ್ಮಿಂಗ್ ಆಗಿರ್ಬೋದು, ಸ್ಕೇಟಿಂಗ್ ಆಗಿರ್ಬೋದು, ಅಬಾಕಸ್ ಅಥವಾ ಇತ್ತೀಚಿನ ರೊಬ್ಯಾಟಿಕ್ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ಬೋದು, ಇವೆಲ್ಲವನ್ನು ಪ್ರತಿ ವಾರದಲ್ಲಿ 1 ಗಂಟೆ ಕಾಲ ತರಬೇತಿಯನ್ನು ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ನಮ್ಮ SSLC ರಿಸಲ್ಟ್ ನ ನೀವು ಕೆಲವರು ಹೊರಗಡೆ ನೋಡಿದ್ರೆ 28 ಅಂದ್ರೆ 60% ಅಷ್ಟು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಬಂದಿದ್ದಾರೆ. ಅಂದ್ರೆ ಅಬೌವ್ 85 ಸುಮಾರು 30 ಜನ ಬಂದಿದ್ದಾರೆ. ಹಾಗೆ ಅಬೌವ್ 90 28 ಜನ ಬಂದಿದ್ದಾರೆ. ಸೊ ಇದರ ಅರ್ಥ ನಾವು ಓದಲು ಮುಂದೆ ಇದ್ದೀವಿ, ಜೊತೆಗೆ ಈ ರೀತಿಯ ಚಟುವಟಿಕೆಗಳಲ್ಲೂ ಮುಂದೆ ಇದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೋಟರಿ ಅವರ ಸಹಕಾರದೊಂದಿಗೆ ಇನ್ನೂ ನಮ್ಮ ಮಕ್ಕಳು ಒಂದು ಅಂತಾರಾಷ್ಟ್ರೀಯ ಶಾಲೆಗಳೊಂದಿಗೆ ಒಂದು ಸ್ಪರ್ಧೆಯನ್ನ ಹೊಡ್ತಾರೆ. ಮತ್ತೆ ಅದಕ್ಕೆ ನಾವು ಬೇಕಾದಂತ ಎಲ್ಲಾ ಸಹಕಾರವನ್ನ ನಾವು ನಿಮ್ಗೆ ನೀಡ್ತೀವಿ ಸರ್. ಸೊ ಹಾಗಾಗಿ ಇಲ್ಲಿ ಬಂದಿರುವ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಾನು ಮಾತು ಮುಗಿಸ್ತೇನೆ. ಜೈ ಜೈ. ನೀವು ಆಮೇಲೆ ನೋಡ್ಬೋದು. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಸ್ಕೂಲಲ್ಲಿ ಪಾಠ ಅಷ್ಟೇ ಹೇಳ್ಕೊಡಲ್ಲ, ಅದ್ರ ಜೊತೆಗೆ ಆ ಮಕ್ಕಳ ಓವರಾಲ್ ಡೆವಲಪ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗ್ತದೆ.
ಬೇಗ ಬೇಗ. ಒಂದು ನಿಮಿಷ.